ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಗೌರಿ. ಮಾಡುವ ನಮಸ್ಕಾರಗಳು. ಮೂರರಿಂದ 4 ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ರೀ. ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ ರೀ. ಅರ್ಧ ಸ್ಪೂನ್ ಜೀರಿಗೆ ಹಾಕೋತಿದ್ದೀನಿ ರೀ. ಸ್ವಲ್ಪ ಹಿಂಗೆ ಹಾಕೋತೀನಿ ರೀ. ಒಂದು ಅರ್ಧ ಸ್ಪೂನ್ ಹಿಂಗಾದ್ರೆ ಸಾಕ್ರಿ, ತುಂಬ ಟೇಸ್ಟ್ ಆಗ್ತದೆ ರೀ. ಸ್ವಲ್ಪ ದಾಲ್ಚಿನ್ನಿ ಹಾಕೋತಿದ್ವಿ, ಸ್ವಲ್ಪ ಶೇಂಗಾ ಕಾಳು ಹಾಕೋತಿದ್ವಿ, ಇಷ್ಟು ಕರ್ಬೇವಿನ ಸೊಪ್ಪು ಹಾಕೋತಿದ್ವಿ, ಇಷ್ಟು ಪುದೀನ ಸೊಪ್ಪು ಹಾಕೋತಿದ್ವಿ, ಒಂದು 4 ಈರುಳ್ಳಿ ಹೆಚ್ಚಿಕೊಂಡು, ಸ್ವಲ್ಪ ಹಸಿಮೆಣಸಿನಕಾಯಿ ಹೆಚ್ಚಿಕೊಂಡು. ಇವು ಮೆಣಸಿನಕಾಯಿ ಭಾಳ ಖಾರ ಇರಂಗಿಲ್ಲ ರೀ, ಸ್ವಲ್ಪ ಖಾರ ಆದ್ರೆ ನಮ್ಮ ಮನೆಯೊಳಗೆ ತಿಂತಾರೆ ಹುಡುಗರು ದೊಡ್ಡವರು. ಉತ್ತರ ಕರ್ನಾಟಕ ಮಂದಿಗೆ ಅಡುಗೆಗೆ ಸ್ವಲ್ಪ ಖಾರ ಮುಂದನೇ ಇರ್ಬೇಕು ರೀ, ಅಂದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ರುಚಿ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ರೈಸ್ ಮಾಡಲಿಕ್ಕೆ ಹಾಕ್ಕೊಂಡಿನ ರೀ, ಇದ್ರ ಸ್ವಲ್ಪ ಬೆನಿಬೇಕಲ್ರಿ, ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಸಣ್ಣ ಉಪ್ಪು ಹಾಕೋತೀನಿ ರೀ, ಪುಡಿ ಉಪ್ಪು. ಉಪ್ಪು ಹಾಕೋದ್ನಿ ಅಂದ್ರೆ ಜಲ್ದಿ ಬೆನ್ನದ್ ಬಿಡ್ತೈತೆ ರೀ ಈರುಳ್ಳಿ ರೀ. ಇವಾಗ ಟಮಾಟೊ ಹಾಕ್ಕೋತೀನಿ ರೀ, 1-2 ಟಮಾಟೊ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಒಣ ಖಾರದ ಪುಡಿ ಹಾಕೋತೀನಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೋತೀನಿ ರೀ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದೈತ್ರಿ. ಈಗ ತರಕಾರಿಗೆಲ್ಲ ರೀ, ಈಗ ಸ್ವಲ್ಪ ನಾನು ಫ್ರೈಡ್ ರೈಸಿನ ಮಸಾಲೆ ಹಾಕ್ತಾ ಇದ್ದೀನಿ. ನಾನು ಬಂದ್ ಮಾಡ್ಕೊತೀನಿ ರೀ ಸ್ಟವ್. ನೋಡ್ತಿದ್ರನ ತಿನ್ಬೇಕು ಅನಿಸ್ತದ್ರಿ. ರೈಸ್ ಹಾಕ್ತೀನಿ ನೋಡ್ರಿ. ಈಗ ನಾನು ಅಲ್ಲಿ ರೈಸ್ ಮಾಡ್ಕೊಳಕ್ ಇಟ್ಕಂದ್ರಿ, ಇಲ್ಲಿ ತರಕಾರಿ ಹೆಚ್ಕೊಂಡ್ಬಿಟ್ರೆ ಅಲ್ಲಿ ರೈಸ್ ರೆಡಿ ಆಗ್ತೈತ್ರಿ. ತರಕಾರಿ ಹೆಚ್ಕೊಳ್ಳೋದನ್ನ ಆಗತ್ರಿ, ಆಮೇಲೆ ಒಗ್ಗರಣೆ ಹಾಕಿ ಕಲ್ಸ್ಬಿಡೋದ್ರಿ. ಮಸಾಲೆ ರೈಸ್ ಕಲ್ಸಿದ್ದೀನಿ ರೀ. ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ರೀ. ಮಸಾಲೆ ರೈಸ್ ರೆಡಿ ಆಯ್ತು ರೀ. ಇವಾಗ ಹೋಗಿತ್ತು ನೋಡ್ರಿ ಮಾಡೋದು. ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗಿರೋಂಥ ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರಗಳು ರೀ. ನೀವೇನೇ ಆರ್ಡ್ರ್ ಮಾಡಿದ್ರಿ, ರೈಸ್ ಆದರೂ ಆರ್ಡ್ರ್ ಮಾಡಿರಿ, ಖಾರದ್ದಾದರೂ ಆರ್ಡ್ರ್ ಮಾಡಿರಿ, ಚಟ್ನಿ ಪುಡಿ ಆದರೂ ಆರ್ಡ್ರ್ ಮಾಡಿರಿ, ರೊಟ್ಟಿ ಚಪಾತಿ ಇದ್ರೂ ಆರ್ಡ್ರ್ ಮಾಡಿರಿ. ನೀವೇನೇ ಆರ್ಡ್ರ್ ಮಾಡಿದ್ರು ನಾ ಮಾಡಿ ತಲುಪಿಸೋ ಪ್ರಯತ್ನ ಮಾಡ್ತೀನಿ ರೀ. ಚೆನ್ನಾಗಿ ಆರ್ಡ್ರ್ ಬರ್ಲಿಕ್ಕೆ ಮಾಡ್ಕೊಡ್ಲಿಕ್ಕೂ ಹತ್ತೀನಿ ರೀ. ನಮಸ್ಕಾರ ರೀ.